स्तुति
ನನ್ನ ನಾವು ತಗ್ಗಿಸಲ್ಪಡಬೇಕು, ನೀನು ಹೆಚ್ಚಿಸಲ್ಪಡಬೇಕು. ನಾವು ತಗ್ಗಿಸಲ್ಪಡಬೇಕು, ನೀನು ಹೆಚ್ಚಿಸಲ್ಪಡಬೇಕು. ಎಲ್ಲಾ ಗೌರವಗಳು ನಿನಗೆ ಎಲ್ಲಾ ಘನತೆಗಳು ನಿನಗೆ ಸಮರ್ಪಿಸ್ತಾರೆ. ಎಲ್ಲಾ ಮಹಿಮೆಗಳು ನಿನಗೆ ಸಲ್ಲಿಸ್ತಾರೆ. ಇದಿಗೂ ನಮ್ಮ ಪೂರ್ಣ ಹೃದಯದಿಂದ ನಿಮ್ಮನ್ನೇ ಆರಾಧಿಸುತ್ತೇವೆ ಸ್ವಾಮಿ. ನಮ್ಮ ಪೂರ್ಣ ಬಲದಿಂದ ನಿಮ್ಮನ್ನೇ ಆರಾಧಿಸುತ್ತೇವೆ ಕರ್ತನೇ. ಇರುವಾತನಿಗೆ ಸ್ತೋತ್ರ, ಚಲಿಸುವಾತನಿಗೆ ಸ್ತೋತ್ರ, ಮಾತಾಡುವ ದೇವರೇ ನಿನಗೆ ಸ್ತೋತ್ರ. ಎಲ್ಲ ಮಹಿಮೆ, ಎಲ್ಲ ಪ್ರಭಾವ, ಎಲ್ಲ ಘನ, ಮಾನ, ಮಹಿಮೆ, ಗೌರವ ನಿನಗೊಬ್ಬಾತ ನಾವು ಸಲ್ಲಿಸಿ ಪ್ರಾರ್ಥಿಸಿ ಆಶೀರ್ವಾದ ನಾವು ಬೇಡಿ ಹೊಂದಿದ್ದೇವೆ ನಮ್ಮ ಜೀವನ ತಂದೆ. ಆಮೇನ್. ಜೋರಾಗಿ ಹೇಳೋಣ ಆಮೇನ್, ಆಮೇನ್. ಶುಭಾಶಯ ಕೊಡ್ತಾ ಅದನ್ನು ಕನಪಡಿಸುವ. ಜೋರಾಗಿ 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 ಸರ್ವಶಕ್ತನ ದೇವರ ಪ್ರಸ್ಥಾನಕ್ಕೆ ನಮ್ಮ ಮನಸ್ಸಿದೆ. ದಯವಿಟ್ಟು ಸಭಿಕರು ಕೂತ್ಕೊಳ್ಬೇಕೆಂಬುದಾಗಿ ಮನವಿ. ಮತ್ತೊಂದು ಆವರ್ತ ದೇವರ ಸನ್ನಿಧಾನದಲ್ಲಿ ನಾವಿರುವುದು ಸಂತೋಷಕರವಾಗುವುದಾಗಿದೆ. ನಾವು ಬದುಕಿರುವುದೇ ಅದು ದೇವರ ಆಶೀರ್ವಾದವಾಗಿದೆ. ನಾವು ಉಳಿದಿರುವುದೇ ಅದು ದೇವರ ಆಶೀರ್ವಾದವಾಗಿದೆ. ನಾವು ಸಂತೋಷ ಪಡುವುದೇ ಅದು ದೇವರ ಆಶೀರ್ವಾದವಾಗಿದೆ. ಇವತ್ತು ದೇವರು ಪ್ರತ್ಯೇಕವಾಗಿ ನಿಮ್ಮೊಟ್ಟಿಗೆ ಮಾತಾಡುವ ಶಕ್ತನಾಗಿದ್ದಾನೆ. ನಂಬುವಂತವರು ಒಂದು ಸಾರಿ ಬಾಯಿ ತೆಗೆದ ಹಲ್ಲೇಲೂಯಾ ಹಲ್ಲೇಲೂಯಾ. ದೇವರು ನಿಮ್ಮೊಟ್ಟಿಗೆ ಮಾತಾಡುವ ಶಕ್ತನಾಗಿದ್ದಾನೆ. ನಂಬಿಕೆ ಉಳ್ಳವರು ಬಾಯಿ ತೆರೆದು ಅರಿಕೆ ಮಾಡಿ ದೇವರು ನನ್ನೊಟ್ಟಿಗೆ ಮಾತಾಡುವ ಶಕ್ತನಾಗಿದ್ದಾನೆ. ದೇವರು ನನ್ನೊಟ್ಟಿಗೆ ಮಾತಾಡುವ ಶಕ್ತನಾಗಿದ್ದಾನೆ. ದೇವರು ನಮ್ಮೊಟ್ಟಿಗೆ ಮಾತಾಡುವ ಶಕ್ತನಾಗಿದ್ದಾನೆ. ದೇವರು ನಮ್ಮೊಟ್ಟಿಗೆ ಮಾತಾಡುವ ಶಕ್ತನಾಗಿದ್ದಾನೆ. ಎಷ್ಟು ಜನ ಅರಿಕೆ ಮಾಡ್ತಾ ಇದ್ದೀರಾ? ದೇವರು ನಮ್ಮೊಟ್ಟಿಗೆ ಮಾತಾಡುವ ಶಕ್ತನಾಗಿದ್ದಾನೆ. ದೇವರು ಮಾತಾಡುವ ದೇವರಾಗಿದ್ದಾನೆ. ನಮ್ಮ ದೇವರು ಕಲ್ಲು ದೇವರಲ್ಲ, ನಮ್ಮ ದೇವರು ಮಣ್ಣು ದೇವರಲ್ಲ, ನಮ್ಮ ದೇವರು ಜೀವಿಸುವ ದೇವರಾಗಿದ್ದಾನೆ. ನಂಬುವಂತರು ಸಾರಿ ಕೈಗಳೆತ್ತಿ ಹಲ್ಲೇಲೂಯಾ ಹಲ್ಲೇಲೂಯಾ. ನಮ್ಮ ದೇವರು ಜೀವಿಸುವ ದೇವರಾಗಿದ್ದಾನೆ. ನಮ್ಮ ದೇವರು ಮಾತಾಡುವ ದೇವರಾಗಿದ್ದಾನೆ. ಎಷ್ಟು ಮಂದಿಗೆ ನಂಬಿಕೆ ಇದೆ ಮಾತಾಡುವ ದೇವರಾಗಿದ್ದಾನೆ? ನಮ್ಮ ದೇವರು ಮಾತಾಡುವ ದೇವರಾಗಿದ್ದಾನೆ. ಆತನು ಮಾತಾಡುವಾಗಲೇ ನಮ್ಮ ಜೀವನ ಬದಲಾಗುವಂತದ್ದಾಗಿದೆ. ಯಾವಾಗ ದೇವರ ಮಾತಿನಲ್ಲಿ ಸಾಮರ್ಥ್ಯ ಇದೆ, ದೇವರ ಮಾತಿನಲ್ಲಿ ಬಲ ಇದೆ, ದೇವರ ಮಾತಿನಲ್ಲಿ ಉತ್ಪತ್ತಿ ಇದೆ, ದೇವರ ಮಾತಿನಲ್ಲಿ ಸಮೃದ್ಧಿ ಇದೆ, ದೇವರ ಮಾತಿನಲ್ಲಿ ಸಕಲ ವೈಭವ ಇದೆ.
ಆಮೆನ್. ಇವತ್ತಿನ ಮಾತನ್ನು ಆಲಿಸುವುದಕ್ಕಾಗಿ ಆಲಯಕ್ಕೆ ಬಂದಿದ್ದೇವೆ. ದೇವರು ಮಾತಾಡುವ ದೇವರಾಗಿದ್ದಾನೆ. ದೇವರು ಮಾತಾಡುವ ದೇವರಾಗಿದ್ದಾನೆ. ಆತನ ಮಾತನ್ನ ಕೇಳುವವನು ಅವನ ಜೀವನ ಒಂದು ಹೊಸದಾಗ್ತದೆ. ನಾನು ಪದೇ ಹೇಳ್ತಾ ಇದ್ದೇನೆ, ಅವನ ಮಾತಿನಲ್ಲಿ ಸಾಮರ್ಥ್ಯ ಇದೆ, ಅವನ ಮಾತಿನಲ್ಲಿ ಬಿಡುಗಡೆ ಇದೆ, ಅವನ ಮಾತಿನಲ್ಲಿ ಸಮೃದ್ಧಿ ಇದೆ, ಅವನ ಮಾತಿನಲ್ಲಿ ಉತ್ಪತ್ತಿ ಇದೆ, ಅವನ ಮಾತಿನಲ್ಲಿ ಏನು ಹೇಳ್ತಾನೋ ಅದೆಲ್ಲ ನಡೆದು ಹೋಗುವಂತದ್ದಾಗಿದೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಆದರೆ ಎನ್ನುವಂತ ಶಬ್ದ ಬಂದಾಗ ಏನೋ ಒಂದು ವ್ಯತ್ಯಾಸ. ಆದರೆ ಎನ್ನುವಂತ ಶಬ್ದ ಬಂದಾಗ ಏನೋ ಒಂದು ಕೊರತೆ, ಆದರೆ ಎನ್ನುವಂತ ಶಬ್ದ ಬಂದಾಗ ಏನೋ ಒಂದು ಬಲಹೀನತೆ, ಆದರೆ ಎನ್ನುವಂತ ಶಬ್ದ ಬಂದಾಗ ಅದು ಸಂಪೂರ್ಣವಾದದ್ದಲ್ಲ ಎಂಬುದಾಗಿ ದೇವರು ಮಾತಾಡುವ ದೇವರಾಗಿದ್ದಾನೆ. ದೇವರು ಮಾತಾಡುವಾಗ ಆ ಮಾತು ಪರಿಪೂರ್ಣವಾಗಬೇಕಾದ್ರೆ, ದೇವರ ಮಾತು ಪರಿಪೂರ್ಣವಾಗಬೇಕಾದ್ರೆ ಕೇಳುವ ಕಿವಿಗಳು ತೆರೆದಿರಬೇಕು. ಕೈಗೆತ್ತಿ ದೇವರಿಗೆ ಮಹಿಮೆ ಹೇಳಿ. ದೇವರು ಮಾತಾಡುವ ಶಕ್ತನಾಗಿದ್ದಾನೆ. ದೇವರು ಮಾತಾಡುವ ಶಕ್ತನಾಗಿದ್ದಾನೆ. ಆತನು ಮಾತಾಡದ ಮೂಕನಲ್ಲ. ಆತನು ಜೀವಿಸುವ ದೇವರಾಗಿದ್ದಾನೆ. ಆತನು ನಡೆಯುವ ದೇವರಾಗಿದ್ದಾನೆ. ಆತನ ಮಾತಿನಿಂದಲೇ ಈ ಭೂಮಂಡಲ ರಚಿಸಲ್ಪಟ್ಟದೆ. ಆಮೆನ್, ಆಮೆನ್. ಯಾವುದೋ ಒಂದು ವಸ್ತು ತಗೊಂಡು ಭೂಮಂಡಲ ಮಾಡಲಿಲ್ಲ, ಮಣ್ಣು ತಗೊಂಡು ಭೂಮಂಡಲ ಮಾಡಲಿಲ್ಲ, ನೀರು ತಗೊಂಡು ಭೂಮಂಡಲ ಮಾಡಲಿಲ್ಲ, ಯಾವುದೋ ಒಂದು ವಸ್ತು ತಗೊಂಡು ಆಕಾಶ ಮಾಡಲಿಲ್ಲ. ಆತನ ಮಾತಿನಲ್ಲಿ ಒಂದು ದೊಡ್ಡ ಸಾಮರ್ಥ್ಯ ಇದೆ. ಆದರೆ ಮನುಷ್ಯನಿಗೆ ಆತನ ಮಾತನ್ನ ಕೇಳುವ ಕಿವಿಗಳಿಲ್ಲ. ಸ್ವಲ್ಪ ಆಲೋಚನೆ ಮಾಡಿ. ದೇವರು ಮಾತಾಡುವ ದೇವರಾಗಿದ್ದಾನೆ, ಆದರೆ ದೇವರ ಮಾತು ಕೇಳುವ ಕಿವಿಗಳು ಮನುಷ್ಯನಿಗಿಲ್ಲ. ಯಾವಾಗ ಮನುಷ್ಯನು ದೇವರ ಮಾತನ್ನು ಕೇಳುವ ಕಿವಿಗಳನ್ನ ಹೊಂದಿಕೊಳ್ಳುತ್ತಾನೋ ಅವನು ದೇವರ ಸ್ವರ ಕೇಳುವ ಶಕ್ತನಾಗಿದ್ದಾನೆ. ಎಷ್ಟು ಮಂದಿ ಹೇಳ್ತೀರಾ ನನ್ನ ಕಿವಿ ಇದೆ ಅಂತ? ಪ್ರಕಟಣೆ ಗ್ರಂಥದಲ್ಲಿ ಬಹಳ ಪದೇ ಹೇಳ್ತಾ ಇದೆ. ಪ್ರಕಟಣೆ ಗ್ರಂಥದಲ್ಲಿ ನೋಡುವಾಗ ಪದೇ ಹೇಳ್ತದೆ ಕಿವಿ ಉಳ್ಳವನು ಕೇಳಲಿ, ಕಿವಿ ಉಳ್ಳವನು ಕೇಳಲಿ. ದೇವರು ಇವತ್ತೇನೋ ಒಂದು ವಿಶೇಷವಾದ ಮಾತಾಡ್ಲಿಕ್ಕಿದ್ದಾನೆ. ದೇವರು ಇವತ್ತು ನಿಮ್ಮೊಟ್ಟಿಗೇನೋ ಗೊತ್ತಿಲ್ಲ, ದೇವರು ನಿಮ್ಮೊಟ್ಟಿಗೇನೋ ವಿಶೇಷ ಮಾತಾಡ್ಲಿಕ್ಕಿದ್ದಾನೆ. ಪ್ರಕಟಣೆ ಗ್ರಂಥದಲ್ಲಿ ಪದೇ ಬರೆಯಲ್ಪಟ್ಟಿದೆ ಕಿವಿ ಉಳ್ಳವನು ಕೇಳಲಿ. ಅದರ ಅರ್ಥ ಕಿವಿ ಇದೆ ಆದ್ರೆ ಕೇಳ್ತಾ ಇಲ್ಲ. ಅದರ ಅರ್ಥ ಕಿವಿ ಇದೆ ಕಾರ್ಯ ಮಾಡ್ತಾ ಇಲ್ಲ, ಕಿವಿ ಇದೆ ಶಬ್ದ ಕೇಳಿಸ್ತಾ ಇಲ್ಲ. ಕಿವುಡ ಅಂತ ಹೇಳ್ಬಹುದು. ಮಾತಾಡುವ ದೇವರನ್ನ ಮುಟ್ಟಿಗಿರುವಾಗ ಕೇಳುವ ಕಿವಿಗಳು ನಮ್ಮಲ್ಲಿದ್ದಾಗ ನಾ ಒಂದ್ ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾವಾಗ ದೇವರು ಆದಾಮ ಹವ್ವಳರನ್ನ ರಚಿಸಿದನು, ರೂಪಿಸಿದನು, ಆವಾಗ ಈ ಆದಾಮ ಮತ್ತು ಹವ್ವಳ ಯಾರ ಸ್ವರ ಕೇಳ್ತಾ ಇರ್ಲಿಲ್ಲ.
ಯಾರ ಸ್ವರ ಕೇಳ್ತಾ ಇರಲಿಲ್ಲ, ಯಾರ ಮಾತು ಕೇಳ್ತಾ ಇರಲಿಲ್ಲ, ಪರಲೋಕದಲ್ಲಿರುವ ದೇವರ ಮಾತನ್ನೇ ಕೇಳ್ತಾ ಇದ್ರು. ಚಪ್ಪಾಳೆ ತಟ್ಟಿ ದೇವರಿಗೆ ಮಹಿಮೆ ಹೇಳಿ. ಯಾಕಂದ್ರೆ ಈ ಕಡೆ ಯಾರು ಇಲ್ಲ, ಈ ಕಡೆ ಯಾರು ಇಲ್ಲ, ಮುಂದೆ ಯಾರು ಇಲ್ಲ, ಹಿಂದೆ ಯಾರು ಇಲ್ಲ, ಆದರೆ ಅವರ ಜೊತೆ ಮಾತಾಡುವವನು ದೇವರಾಗಿದ್ದನು. ಆತನ ಜೊತೆ ಮಾತಾಡುವವನು ದೇವರಾಗಿದ್ದನು. ಯಾವ ಆದಾಮ ಹೊಳ ಪಶುಗಳ ಜೊತೆ ಮಾತಾಡಲಿಲ್ಲ, ಪ್ರಾಣಿಗಳ ಜೊತೆ ಮಾತಾಡಲಿಲ್ಲ, ಜೀವರಾಶಿಗಳ ಜೊತೆ ಮಾತಾಡಲಿಲ್ಲ, ಯಾವುದೇ ಪಕ್ಷಿ ಜೊತೆ ಮಾತಾಡಲಿಲ್ಲ. ದೇವರು ಮಾನವನಿಗೆ ಕಿವಿ ಕೊಟ್ಟದ್ದು ದೇವರೊಟ್ಟಿಗೆ ದೇವರ ಸ್ವರ ಕೇಳುವುದಕ್ಕಾಗಿ. ಕಿವಿ ಉಳ್ಳವರು ನಿನ್ನ ಕೈಗೆಳೆತಿ ಒಂದು ಸಾರಿ ಹಲ್ಲೇಲೂಯಾ. ದೇವರು ಮಾನವನಿಗೆ ಕಿವಿ ಕೊಟ್ಟದ್ದು ದೇವರ ಸ್ವರ ಕೇಳುವುದಕ್ಕಾಗಿ, ದೇವರ ಮಾತನ್ನು ಕೇಳುವುದಕ್ಕಾಗಿ, ದೇವರ ಶಬ್ದವನ್ನ ಕೇಳುವುದಕ್ಕಾಗಿ. ಯಾವಾಗ ಈ ಮನುಷ್ಯನು ಪಾಪದಲ್ಲಿ ಮುಳುಗಿದನೋ ಆವಾಗಲೇ ಇವನ ಕಿವಿ ಕಿವುಡಾಯಿತು. ಯೆಶಾಯನ ಪ್ರವಾದನೆ ಗ್ರಂಥ 59ನೇ ಅಧ್ಯಾಯ. ಒಂದನೇ ವಚನ. ಇಗೋ ಯೆಹೋವನ ಹಸ್ತವು ರಕ್ಷಿಸಲಾರದಂತೆ ಮೊಟ್ಟುಗೈಯಲ್ಲ, ಆತನ ಕಿವಿಯು ಕೇಳಲಾರದ ಹಾಗೆ ಕಿವುಡಲ್ಲ. ದೇವರ ಹಸ್ತ ಮೊಂಡುಗೈಯಲ್ಲ, ದೇವರ ಕಿವಿ ಕಿವುಡಲ್ಲ. ಇದರ ಅರ್ಥ ಮನುಷ್ಯನ ಕೈಗಳು ಮೊಂಡುಗೈಗಳು, ಮನುಷ್ಯನ ಕಿವಿ ಕಿವುಡು, ಮನುಷ್ಯನ ಕಿವಿ ಕೇಳಲಾರದ ಹಾಗೆ ಇರುವಂತದ್ದು. ಯಾವಾಗ ಮಾನವನು ಒಂದು ವಿಷಯ ನಾನು ಬಹಳ ಅರ್ಥವಾಗಿ ನೋಡ್ಬೇಕಾದ್ರೆ ಆದಿಕಾಂಡ 3ನೇ ಅಧ್ಯಾಯ, ಆದಿಕಾಂಡ 4ನೇ ಅಧ್ಯಾಯ, ವಚನ 10, 9 ಮತ್ತು 10. ಆದಿಕಾಂಡ 4 ವಚನ 9 ಮತ್ತು 10. ಯೆಹೋವನು ಕಾಯಿನನನ್ನು ನನ್ನ ತಮ್ಮನಾದ ಹೇಬೇಲನು ಎಲ್ಲಿ ಎಂದು ಕೇಳಲು ಅವನು ನಾನರಿಯೆ, ನನ್ನ ತಮ್ಮನನ್ನು ಕಾಯುವವನು ನಾನೋ ಎಂದು ಉತ್ತರ ಕೊಟ್ಟನು. ಅದಕ್ಕೆ ಯೆಹೋವನು ನೀನು ಏನು ಮಾಡಿದಿ? ನಿನ್ನ ತಮ್ಮನ ರಕ್ತವು ಭೂಮಿಯ ಕಡೆಯಿಂದ ನನ್ನನ್ನು ಕೂಗುತ್ತದೆ. ನಿನ್ನ ತಮ್ಮನ ರಕ್ತವು ಭೂಮಿಯ ಕಡೆಯಿಂದ ನನ್ನನ್ನು ಕೂಗ್ತಾ ಇದೆ. ಅಲ್ಲಿ ರಕ್ತ ಕೂಗುವಾಗ ದೇವರ ಕಿವಿ ತೆರೆದವೆ. ರಕ್ತ ಕೂಗ್ತಾ ಇದೆ, ಭೂಮಿ ಮೇಲೆ ಬಿದ್ದ ರಕ್ತ ಮಾತಾಡ್ತಾ ಇದೆ. ಓ ದೇವರೇ ನನ್ನ ಜೊತೆ ಇದೆಯಲ್ಲ, ಓ ದೇವರೇ ನನ್ನ ಕಾಪಾಡುವ ದೇವರು ಇದೆಯಲ್ಲ, ಓ ದೇವರೇ ನನ್ನ ರಕ್ಷಣೆ ಕೊಡುವ ದೇವರು ಇದೆಯಲ್ಲ. ಆದರೆ ಈ ಪರಿಸ್ಥಿತಿ ಯಾಕೆ ಅಂತ ಕೇಳಿದಾಗ ದೇವರು ಅವನನ್ನು ಗಮನಿಸಿ ನೋಡ್ತಾ ಇದ್ದಾನೆ. ಇಲ್ಲಿಲ್ಲ ನೋಡಿ, ಯಾರು ಕೂಗ್ತಾ ಇದ್ದಾರೆ? ಹೇಬೇಲನ ರಕ್ತ ಭೂಮಿಯ ಕಡೆಯಿಂದ ದೇವರನ್ನು ಕೂಗುವಾಗ ದೇವರು ಆ ರಕ್ತ ಕೂಗುವ ಶಬ್ದದ ಸ್ವರ
ನಿನ್ ಸ್ವರ ನನ್ನ ಸ್ವರ ಕೇಳದೆ ಇರುವನ, ನಿನ್ ಸ್ವರ ನನ್ನ ಸ್ವರ ಕೇಳದೆ ಇರುವನ, ನಿನ್ ಸ್ವರ ನನ್ನ ಸ್ವರ ಯಾಕೆ ಕೇಳ್ತಾ ಇಲ್ಲ ಎಂಬುದಾಗಿ ನೋಡುವಾಗ, ಯಾಕೆ ಕೇಳ್ತಾ ಇಲ್ಲ ಎಂಬುದಾಗಿ ನೋಡುವಾಗ ಅಲ್ಲಿ ಹೇಳ್ತದೆ. ಅದೇ ಯೆಶಾಯನ ಪ್ರವಾದನ ಗ್ರಂಥ 59ನೇ ಅಧ್ಯಾಯಕ್ಕೆ ಬಂದಾಗ, ಆದರೆ ನಿಮ್ಮ ಅಪರಾಧಗಳೇ ನಿಮ್ಮ ದೇವರಿಂದ ನಿಮ್ಮನ್ನು ಅಗಲಿಸುತ್ತಾ ಬಂದಿವೆ. ನಿಮ್ಮ ಪಾಪಗಳೇ ಆತನು ಕೇಳಲಾರದಂತೆ ಇನ್ನೊಂದು ಸಾರಿ ನಿಮ್ಮ ಪಾಪಗಳೇ ಆತನು ಕೇಳಲಾರದಂತೆ. ನಿಮ್ಮ ಪಾಪ ಕೆಲವರು ಹೇಳ್ತಾರ, ದೇವ್ರು ನಾನು ಕೇಳ್ತಾನೆ ಇಲ್ಲ, ನಾನು ಪ್ರಾರ್ಥನೆ ಮಾಡ್ತೇನೆ ಕೇಳ್ತಾನೆ ಇಲ್ಲ, ನಾನು ಕೂಗ್ತೇನೆ ಕೇಳ್ತಾನೆ ಇಲ್ಲ, ನಾನು ಗೋಳಾಡ್ತಾ ಇದ್ದೇನೆ ಕೇಳ್ತಾನೆ ಇಲ್ಲ. ಆದ್ರೆ ಬೈಬಲ್ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ, ಬೈಬಲ್ ಅಲ್ಲಿ ಯಾರ್ಯಾರು ಕೂಗಿದಾರೋ ಅವರ ಸ್ವರ ದೇವರು ಪ್ರತ್ಯೇಕ ಕ್ಷಣ ಮಾತ್ರದಲ್ಲಿ ಕೇಳುವ ದೇವರಾಗಿದ್ದಾರೆ. ಯಾರ ಸ್ವರೂಪ ಅದನ್ನು ಅಡ್ಡಿ ಮಾಡಲಿಲ್ಲ, ಯಾರನ್ನು ಕೂಡ ಅದನ್ನು ತಳ್ಳಿ ಹಾಕಲಿಲ್ಲ. ಹಲೋ, ಒಬ್ಬ ಪಾಪಿ ಕೂಗ್ತಾ ಇದ್ರು ಕೂಡ ಕೇಳ್ತಾ ಇದ್ದಾನೆ. ಹಲೋ ಹಲೋ, ದೇವಲಾಯಕ ಒಬ್ಬ ಪರಿಸಾಯ, ಒಬ್ಬ ಸುಂಕದವ ಹೋದನು, ಒಬ್ಬ ಪರಿಸಾಯ ಒಬ್ಬ ಸುಂಕದವನು ಹೋದನು. ಪರಿಸಾಯ ದೇವಾಲಯದ ಒಳಗಡೆ ಹೋಗಿ ಆತನು ದೇವರಿಗೆ ಮೊರೆ ಇಡುತ್ತಾ ಇದ್ದಾನೆ. ಆದ್ರೆ ಸುಂಕದವ ಆ ಬಾಗಿಲ ಹೊರಗಡೆ, ದೇವಾಲಯದ ಒಳಗಡೆ ಬರದೆ ಬಾಗಿಲ ಹೊರಗಡೆ ನಿಂತು ಕೂಗ್ತಾ ಇದ್ದಾನೆ. ಅಪ್ಪ, ತಂದೆಯೇ, ನಾನು ಪಾಪ ಮಾಡಿದ್ದೇನೆ, ನಾನು ಪರಿಶುದ್ಧ ಆಲಯದ ಒಳಗಡೆ ಕಾಲಿಡುವುದಕ್ಕೂ ನನಗೆ ಯೋಗ್ಯನಲ್ಲ, ನನಗೊಂದ್ಸಾರಿ ನೋಡಪ್ಪ ಅಂತ ಕೇಳ್ದ, ನನಗೊಂದ್ಸಾರಿ ನೋಡಪ್ಪ ಅಂತ ಕೇಳ್ದ. ಆದ್ರೆ ದೇವರು ಆ ಪರಿಸಾಯನನ್ನು ನೋಡದೆ ಪಾಪಿಯನ್ನು ಕೂಡ ನೋಡ್ಲಿಕ್ಕೆ ಆತನ ಇಷ್ಟಪಡ್ತಾ ಇದ್ದಾನೆ. ದೇವಾಲಯದ ಒಳಗಡೆಯಿಂದ ಪರಿಸಾಯ ನೋಡ್ತಾ ಇದ್ದಾನೆ, ದೇವಾಲಯದ ಹೊರಗಡೆ ಇರುವ ಅಯೋಗ್ಯನಾದ ಪಾಪಿಯನ್ನು ಕೂಡ ನೋಡ್ತಾ ಇದ್ದಾನೆ. ಕೆಲವರು ಹೇಳ್ತಾರೆ ನನ್ನ ಪ್ರಾರ್ಥನೆ ಕೇಳಲ್ಲ. ನಿನ್ ಪ್ರಾರ್ಥನೆ ಕೇಳ್ತಾನೆ, ನಿನ್ ಪ್ರಾರ್ಥನೆ, ನೀನು ಪಾಪಿ ಆಗಿದ್ರೆ ಪ್ರಾರ್ಥನೆ ಕೇಳ್ತಾನೆ, ನೀನು ನೀತಿವಂತನಾಗಿದ್ರೆ ಪ್ರಾರ್ಥನೆ ಕೇಳ್ತಾನೆ. ಆದರೆ ದೇವರಿಂದ ಬರುವ ಉತ್ತರ ಕೇಳುವುದಕ್ಕೆ ನಿನಗೆ ಕಿವಿಗಳು ಬೇಕು. ಚಪ್ಪಾಳೆ ತಟ್ಟೇವಿ ಮೈ ಹೇಳಿ. ದೇವರಿಂದ ಬರುವ ಸ್ವರ, ದೇವರಿಂದ ಬರುವ ಶಬ್ದ ಕೇಳುವ ಕಿವಿಗಳು ಯಾರಿಗಿದೆಯೋ ಅವರು ದೇವರ ಸ್ವರವನ್ನು ಕೇಳ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹಲೋ, ಆದಮ್ ಪಾಪಿಯಾಗಿದ್ದನ, ನೀತಿವಂತ ಆಗಿದ್ದನ? ಪಾಪಿಯಾಗಿ ಎಲ್ಲೋ ಗಿಡದ ಬಟ್ಟೆ ಅಡ್ಕೊಂಡು ಕೂತಿದ್ದ. ಆದ್ರೂ ಕೂಡ ದೇವರು ಅವನನ್ನು ಕರೀತಾ ಇದ್ದಾನೆ, ಆದಾಮನೇ. ಕೆಲವರು ಹೇಳ್ತಾರೆ, ನಮಗೇನ್ ಮಾತಾಡ್ತಾನ್ರಿ ಪಾಪಿಗೆ, ನೀತಿವಂತರಿಗೆ ಮಾತಾಡ್ತಾನೆ. ನಾನು ಇವತ್ತು ಹೇಳಿಕ್ಕೆ ಇಷ್ಟಪಡ್ತೇನೆ, ಪ್ರತಿಯೊಬ್ಬರ ಸ್ವರ, ಪ್ರತಿಯೊಬ್ಬರ ಬಾಯಿ ಮಾತು ದೇವರ ಮುಂದೆ ಕೇಳಿಸ್ತಾ ಇದೆ. ಆದರೆ ಆತನು ಕೊಡುವ ಉತ್ತರ ಕೇಳುವಂತ ಕಿವಿಗಳು ನಮಗಿಲ್ಲ. ಯಾವಾಗ ಆತನು ಕೊಡುವಂತ ಉತ್ತರ ಕೇಳಿಕ್ಕೆ ನಾವು ಬಯಸ್ತೇವೋ ಆವಾಗ ವಾಕ್ಯದ ಮೂಲಕ ಮಾತಾಡುವವನಾಗಿದ್ದಾನೆ, ಶಬ್ದದ ಮೂಲಕ ಕೂಡ ಮಾತಾಡುವುದು. ನಿನಗೆ ಕೇಳುವ ಕಿವಿಗಳು ಬೇಕು, ನಿನಗೆ ಕೇಳುವ ಕಿವಿಗಳು ಬೇಕು. ಯಾವಾಗ ನಿನ್ನ ಕಿವಿ ತೆರಿಬೇಕಾದ್ರೆ ಮೊದಲನೇದಾಗಿ ನಿನ್ನ ಕಿವಿಗಳಲ್ಲಿ ವಾಕ್ಯ ಬೇರೂರಬೇಕು. ಯಾವಾಗ ನಿನ್ನ ಕಿವಿ ವಾಕ್ಯ ಕೇಳಲು ತವಕ ಪಡುತ್ತದೆಯೋ, ನಿನ್ನ ಕಿವಿ ವಾಕ್ಯದ ಕಡೆ ಗಮನ ಕೊಡುತ್ತದೆಯೋ, ವಾಕ್ಯದ ಕಡೆ ತಿರುಗುತ್ತದೆಯೋ,
ಆವಾಗ ದೇವರು ಹೇಳ್ತಾನೆ, ಮಗನೇ ಮಗಳೇ, ನಾನು ಸಹಾಯ ಮಾಡುವ ಶಕ್ತನಾಗಿದ್ದೇನೆ. ಇದ್ದೀರಾ? ಎಷ್ಟು ಜನ ಇದ್ದೀರಾ? ಇದ್ದೀರಾ? ಹಲೋ, ನಿಮಗ ದೇವರ ಶಬ್ದ ಕೇಳುವ ಕಿವಿಗಳಿವೆಯಾ? ದೇವರ ಶಬ್ದ ಕೇಳುವ ಕಿವಿಗಳಿವೆಯಾ? ಇವತ್ತು ದೇವರು ಅದನ್ನೇ ಕೇಳ್ತಾ ಇದ್ದಾನೆ. ನಿನಗೆ ಆಸೆ ಇದೆ. ಓ, ಎಷ್ಟು ಮಂದಿಗೆ ಆಸೆ ಇದೆ? ನಾ ದೇವ್ರ ಸ್ವರ ಕೇಳಬೇಕು, ದೇವ್ರ ಸ್ವರ ಕೇಳಬೇಕು, ದೇವ್ರ ಸ್ವರ ಕೇಳಬೇಕು. ಅಲೋ, ದೇವ್ರ ಸ್ವರ ಕೇಳಬೇಕು. ಯಾವಾಗ ದೇವ್ರ ಸ್ವರ ಕೇಳಬೇಕಂತೀಯಲ್ಲ, ಈ ವಾಕ್ಯದ ಸ್ವರ ನಿಂದನ ಬಂದಾಗ ಅದರ ಹಿಂದೆ ದೇವರ ಸ್ವರ ಇದೆ ಎಂಬುದು ಮಾತ್ರ ಮರಿಬೇಡ. ವಾಕ್ಯದ ಸ್ವರ ಗಮನಿಸಲಿಕ್ಕೆ ನಿನ್ಗೆ ಇಷ್ಟ ಇಲ್ಲ, ಅದರ ಹಿಂದೆ ದೇವರ ಸ್ವರ ಇಲ್ಲ. ಯಾವಾಗ ವಾಕ್ಯವನ್ನು ಗಮನಿಸ್ತೀಯೋ, ಯಾವಾಗ ವಾಕ್ಯವನ್ನು ಸ್ವೀಕರಿಸ್ತೀಯೋ, ಯಾವಾಗ ವಾಕ್ಯವನ್ನು ಹಿಂಬಾಲಿಸ್ತೀಯೋ, ಆವಾಗ ಅದರ ಹಿಂದೆ ದೇವರ ಬಲವಾದ ಶಬ್ದ ನಿನ್ನ ಕಿವಿ ಮುಟ್ಟುವಂತದಾಗಿದೆ. ಕೆಲವು ಪಾಸ್ಟರ್ ಹೇಳ್ತಾರೆ, ನಾನು ದೇವರ ಶಬ್ದವನ್ನು ಕೇಳಿದೆ. ಇವತ್ತು ರಾತ್ರಿ ನಾನು ಪ್ರಾರ್ಥನೆ ಮಾಡುವಾಗ ದೇವರ ಶಬ್ದ ಕೇಳಿದೆ. ದೇವರು ನನಗೆ ಹೀಗೆ ಹೇಳಿದ, ದೇವರು ನನಗೆ ಹೀಗೆ ಕಲಿಸಿಕೊಟ್ಟ, ದೇವರು ನನಗೆ ಇದನ್ನು ತೋರಿಸಿದ. ದೇವರ ಸ್ವರ ಕೇಳುವ ಕಿವಿ, ದೇವರನ್ನು ನೋಡುವ ಕಣ್ಣುಗಳು ನಿನಗಿರುವಾಗ ನಿನ್ನ ಆತನ ಘನಪಡಿಸದೆ ಬಿಡುವುದಿಲ್ಲ. ಯಾರು ಕರೆಬೇಕಾಗಿಲ್ಲ ನಿನಗೆ ಯಾರು ಕರೆಬೇಕಾಗಿಲ್ಲ, ನೀನು ಎಲ್ಲಿ ಹುಡುಕಬೇಕಾಗಿಲ್ಲ. ನಿನ್ನ ದೇವರ ಸ್ವರ ಮೊದಲು ಸತ್ಯ ವೇದ ವಾಕ್ಯದಲ್ಲಿ ಹುಡುಕು. ವಾಕ್ಯ ಎನ್ನುವಂಥದ್ದು ಅದು ಪ್ರಥಮವಾದದ್ದಾಗಿದೆ. ಆತನ ಬಲವಾದ ಶಬ್ದ ಅದು ಎರಡನೇದಾಗಿ ನಿನ್ನ ಜೊತೆ ಮಾತಾಡುವ ಶಕ್ತಿ ಉಳ್ಳದಾಗಿದೆ. ಆಮೆನ್, ಆಮೆನ್. ದೇವರು ಆದಾಮನಿಗೆ ಕರೆದ, ಆದಾಮನೇ ಎಲ್ಲಿರ್ತಿ, ಆದಾಮನೇ ಎಲ್ಲಿರ್ತಿ, ಆದಾಮನೇ ಎಲ್ಲಿರ್ತಿ. ಯಾವ ದೇವರು ಆದಾಮನನ್ನು ಕರೆದನಲ್ಲ, ಆದಾಮನನ್ನು ಕೂಗಿದನಲ್ಲ, ಆದ್ರೆ ಗಿಡದ ಬಡ್ಡೆಯಲ್ಲಿರುವ ಆದಾಮನಿಗೆ ಆ ಶಬ್ದ ಕೇಳಿಸಿತು. ಆದ್ರೆ ಇವತ್ತು ನಾನು ಹೇಳಕ್ ಇಷ್ಟಪಡ್ತೇನೆ, ದೇವರು ಕೂಗ್ತಾನೇ ಇದ್ದಾನೆ. ಕೇಳುವ ಕಿವಿಗಳು. ನೀನು ನಡೆಯುವಾಗ, ನೀನು ಮಲಗುವಾಗ, ನೀನು ಮಾತಾಡುವಾಗ, ನೀನು ಕೆಲಸ ಮಾಡುವಾಗ, ನೀನು ದುಡಿಯುವಾಗ ದೇವರು ಪದೇ 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 ಕೂಗ್ತಾ 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 ನಿನ್ ಜೊತೆನೇ ಬರ್ತಾ ಇದ್ದಾನೆ. ಆದ್ರೆ ದೇವರ ಸ್ವರ ನೀನು ಕೇಳ್ತಾ ಇಲ್ಲ. ಯಾಕೆ 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 ದೇವರ ಶಬ್ದ, ದೇವರ ಸ್ವರ ನಿನ್ನ ಕಿವಿ ಮುಗ್ತಾ ಇಲ್ಲ ಅಂದ್ರೆ ಅದ್ರ ಮಧ್ಯ ಒಂದು ಪಾಪ ಎಂಬ ಗೋಡೆ, ಪಾಪ ಎಂಬ ಪರ್ದೆ ಅಡ್ಡಿರುವುದರಿಂದ ಆ ಶಬ್ದ ನಿನಗೆ ಕೇಳಿಸ್ತಾ ಇಲ್ಲ. ಯಾವಾಗ ಪಾಪದ ಪರ್ದೆ ಹರಿದು ಹೋಗ್ತದೆಯೋ, ಯಾವಾಗ ಪಾಪದ ಪರ್ದೆ ಮುರಿದು ಹೋಗ್ತದೆಯೋ, ಆವಾಗ ದೇವರ ಶಬ್ದ ಪ್ರತ್ಯೇಕವಾಗಿ ನಿನಗೆ ಕಾಣ್ಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಮಂದಿ ಸಂತೋಷವಾಗಿದ್ದೀರಾ? ಇದ್ದೀರಾ? ದೇವರ ಸ್ವರ ಕೇಳುವ ಕಿವಿಗಳು ಉಳ್ಳಾಗ, ಹಲೋ, ಒಬ್ಬ ಸಣ್ಣ ಹುಡುಗ, 8 ವರ್ಷದ ಹುಡುಗ ದೇವರ ಆಲಯದಲ್ಲಿ, ದೇವರ ವಾಕ್ಯದಲ್ಲಿ, ದೇವರ ಪ್ರಸನ್ನತೆಯಲ್ಲಿ, ದೇವರ ಚಿತ್ತದಲ್ಲಿ ಬೆಳೀತಾ ಇದ್ದ. ಆದರೆ ಮಧ್ಯರಾತ್ರಿ ಒಂದು ಶಬ್ದ ಕೇಳಿಸಿ. ಕಾರಣ ದೇವರ ಸನ್ನಿಧಾನದಲ್ಲಿರುವುದರಿಂದ.
ಆಮೆನ್ 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 ಆಮೆನ್. ಅಲ್ಲಿ ಒಂದು ವಿಶೇಷತೆ ಇದೆ. ಸಣ್ಣ ಬಾಲಕ ಏನೂ ಗೊತ್ತಿಲ್ಲ, ಸಣ್ಣ ಬಾಲಕ ಏನೂ ಗೊತ್ತಿಲ್ಲ, 8 ವರ್ಷದ ಹುಡುಗ ಮೊಲ ಬಿಟ್ಟಂದಿನಿಂದ ಹಾಲು ಕುಡಿಯುವುದನ್ನು ಬಿಟ್ಟಂದಿನಿಂದ ದೇವರ ಸನ್ನಿಧಾನದಲ್ಲಿ ಹಗಲು ರಾತ್ರಿ ಕಾಲ ಕಳೀತಾ ಇದ್ದಾನೆ. ಎಲ್ಲಿ ಕಳೀತಾ ಇದ್ದಾನೆ? ಎಲ್ಲಿ? ದೇವರ ಸನ್ನಿಧಾನದಲ್ಲಿ ಕಾಲ ಕಳೀತಾ ಇದ್ದಾನೆ. ಅಲ್ಲೋ, ಗೊತ್ತಿಲ್ಲ ತಾಯಿ, ಗೊತ್ತಿಲ್ಲ ತಂದೆ, ಗೊತ್ತಿಲ್ಲ ಲೋಕ ಜೀವನ, ಅವನಿಗೆ ಒಂದೇ ಒಂದು ಗೊತ್ತು, ದೇವರ ಸನ್ನಿಧಾನ. ನಾನು ಸನ್ನಿಧಾನದಲ್ಲಿದ್ದೇನಪ್ಪ ದೇವರೇ, ನೀನು ಏನ್ ಹೇಳ್ತೇವೆ ನಾನು ಶಕ್ತನಾಗಿದ್ದೇನೆ, ನಿನ್ನನ್ನೇ ಆರಾಧಿಸ್ತೇನೆ, ನಿನ್ನನ್ನೇ ಘನಪಡಿಸ್ತೇನೆ. ನನ್ನ ಜೀವಿತ ಕಾಲವೆಲ್ಲ ನನ್ನನ್ನು ನಾನು ಸಂಪೂರ್ಣವಾಗಿ ನಾನು ಸಮರ್ಪಿಸಿಕೊಟ್ಟಿದ್ದೇನೆ ಎಂಬುದಾಗಿ ಒಪ್ಪಿಸಿಕೊಟ್ಟಾಗ ಚಿಕ್ಕ ಬಾಲಕನಾದ ಸಾಮುವೇಲನಿಗೆ ದೇವರು ಹೇಳ್ತಾ ಇದ್ದಾನೆ, ಸಾಮುವೇಲನೇ ಸಾಮುವೇಲನೇ ಸಾಮುವೇಲನೇ. ಅದಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಿ, ಅದಕ್ಕಿಂತ ಈ ಸಾಮುವೇಲನಿಗಿಂತ ಒಬ್ಬ ಯಾಜಕ ಏಲಿಯ ಇದ್ದಾನೆ. ದೇವರು ಏಲಿಯನ ಜೊತೆ ಮಾತಾಡ್ತಾ ಇದ್ದ, ಏಲಿಯನ ಜೊತೆ ಕಾರ್ಯ ಮಾಡ್ತಾ ಇದ್ದ. ಆದರೆ ಅವನ ಜೀವಿತ ಕೆಟ್ಟದಾಗಿರುವುದರಿಂದ, ಅವನ ಜೀವಿತ ಪಾಪದಲ್ಲಿರುವುದರಿಂದ, ಅವನ ಜೀವಿತ ದೇವರ ಚಿತ್ತಕ್ಕೆ ವಿರೋಧವಾಗಿ ಜೀವಿಸುವುದರಿಂದ ಈ ಕಡೆ ಬಾಲಕ ಸಾಮುವೇಲ ಇದ್ದಾನೆ, ಈ ಕಡೆ ಯಾಜಕ ವಯಸ್ಸಾಗಿ ಮುಪ್ಪಿನಲ್ಲಿದ್ದಾನೆ. ಇಬ್ಬರೂ ದೇವಾಲಯದಲ್ಲೇ ಇದ್ದಾರೆ, ಇಬ್ಬರೂ ದೇವಾಲಯದಲ್ಲಿದ್ದಾರೆ. ಆದರೆ ಯಾಜಕನ ಜೊತೆ ಮಾತಾಡುವ ದೇವರು ಬಾಲಕನಾದ ಸಾಮುವೇಲನ ಜೊತೆ ಮಾತಾಡ್ತದೆ. ಸಾಮುವೇಲನೇ ಯಾವಾಗ ಕರೀತಾ ಇದ್ದಾನೆ, ಇವನು ಎದ್ದು ಭಯಪಟ್ಟು ನಮ್ಮ ಯಾಜಕ ಕರೆದರು ಅಂತೇಳಿ ಓಡಿ ಹೋದ. ಯಾಜಕರೇ ಕರ್ದಿಲ್ಲ? ಇಲ್ಲಪ್ಪ, ನಾನು ಕರ್ದಿಲ್ಲ, ಹೋಗಿ ಮಲ್ಕೊಂಡ. ಮತ್ತೆ ಕರ್ದ, ಮತ್ತೆ ಬಂದ, ಮತ್ತೆ ಇಲ್ಲ, ನಾನು ಕರ್ದಿಲ್ಲ. ಆದ್ರೆ ಯಾಜಕನಿಗೆ ಗೊತ್ತಾಯ್ತು, ಇವನನ್ನು ಕರೆಯುವವನು ನಾನಲ್ಲ, ನನ್ನನ್ನು ರೂಪಿಸುವ ದೇವರೇ ಇವನು ಗೊತ್ತಾಯ್ತಾನೆ. ನನ್ನ ಕಾಯುವ ದೇವರನ್ನು ಕರೀತಾ ಇದ್ದಾನೆ. ಅವಾಗ ಯಾಜಕ ಹೇಳ್ದ, ಸಾಮುವೇಲ ನೀನೇನ್ ಮಾಡ್ಬೋದಾ, ಇನ್ನೊಂದ್ ಸಾರಿ ಕರ್ದ ಅಂದ್ರ, ದೇವರೇ ಈಗ ಸಿದ್ಧವಾಗಿದ್ದೇನೆ, ನನ್ನ ಜೊತೆ ಮಾತಾಡಂತ ಹೇಳ. ಯಾವಾಗ 3ನೇ ಸಾರಿ ಶಬ್ದ ಬಂತು, ಆವಾಗ ಮೊಣಕಾಲೂರಿದ ದೇವರ ಕಡೆ ನೋಡಿದ. ದೇವರೇ ಈಗ ನಾ ಸಿದ್ಧನಾಗಿದ್ದೇನೆ, ಏನ್ ಹೇಳ್ತೀಯಾ ಹೇಳಪ್ಪ, ನಾನು ಕೇಳಲಿಕ್ಕೆ ರೆಡಿ ಇದ್ದೇನೆ. ನಾನಿವತ್ತು ಹೇಳಲಿಕ್ಕೆ ಇಷ್ಟಪಡ್ತೇನೆ, ದೇವರ ಸ್ವರ ಕೇಳುವುದಕ್ಕೆ ನೀನು ಸಿದ್ಧನಾಗುವವರೆಗೆ ದೇವರು ನಿನ್ನೊಟ್ಟಿಗೆ ಮಾತಾಡೋದಕ್ಕೆ ಶಕ್ತನಲ್ಲ. ನಿನ್ನ ಪಾಪ ಕಾರಣ ಅಲ್ಲ, ನಿನ್ನ ಪಾಪ ಇರಬಹುದು, ಆದರೆ ಕ್ರಿಸ್ತನ ಕ್ರೂಜ ಮೂಲಕ ಆ ಪಾಪ ಬಿಚ್ಚಿಡಲ್ಪಟ್ಟಿದೆ. ಈಗ ದೇವರ ಸ್ವರ ಕೇಳುವುದಕ್ಕೆ ಪ್ರತಿಯೊಬ್ಬ ಮಾನವನಿಗೆ ಅಧಿಕಾರ ಇದೆ. ಎಷ್ಟು ಮಂದಿ ಹೇಳ್ತೀರಾ, ದೇವರ ಸ್ವರ ನಾನು ಕೇಳ್ತೇನೆ, ದೇವರ ಶಬ್ದ ನಾನು ಕೇಳ್ತೇನೆ. ದೇವರ ಸ್ವರ, ದೇವರ ಶಬ್ದ ಕೇಳುವ ಭಾಗ್ಯ ನಿನ್ನಲ್ಲಿ ಕಾಣಬೇಕಾದ್ರೆ ಇದ್ರ ಸ್ವರ ಮೊದಲು ಕೇಳಕ್ ಬಯಸಿ. ಯಾರು ಇದ್ರ ಸ್ವರ ಕೇಳಿ ಇದರೊಟ್ಟಿಗೆ ಜೀವಿಸ್ತಾರೋ, ಇದರೊಟ್ಟಿಗೆ ನಿಲ್ತಾರೋ, ಇದರೊಟ್ಟಿಗೆ ನಡೀತಾರೋ ಅವ್ರು ಮಾತ್ರ ದೇವರ ಸ್ವರ ಕೇಳಲಿಕ್ಕೆ ಸಾಧ್ಯ. ಇನ್ನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತಾನೆ. ಅಲ್ಲೋ, ಇದ್ರ ಸ್ವರ ಕೇಳದೆ ನೀನು 40 ದಿನಗಳು ಉಪವಾಸ ಇದ್ದರೂ ಕೂಡ ದೇವರಿನೊಟ್ಟಿಗೆ ಮಾತಾಡಲ್ಲ. ನೀನು 40 ದಿನ ಅಲ್ಲ, 40 ವರ್ಷ ನೀನು ಬೆಟ್ಟದಲ್ಲಿ ಕೂತರೂ ಕೂಡ ನಿನ್ನೊಟ್ಟಿಗೆ ಮಾತಾಡಲ್ಲ. ಅಲ್ಲೋ, ನೀನು ಸುಡುವ ಕೊಪ್ಪಿಸಿದ್ರೂ ಕೂಡ ದೇವರನೊಟ್ಟಿಗೆ ಮಾತಾಡಲ್ಲ. ದೇವರ ಸ್ವರ ಕೇಳಬೇಕಾದ್ರೆ
ಮೊದಲನೇದಾಗಿ ವಾಕ್ಯದ ಸ್ವರ ನನ್ನ ಕಿವಿ ಮುಟ್ಟಬೇಕು. ಅಲ್ಲೋ, ಒಂದು ವಿಷಯ ಕಂಡು ನನಗೆ ಬಹಳ ಬೇಸರ ಆಯ್ತು. ಒಂದು ವಿಷಯ ಕಂಡು ಅಪೊಸ್ತಲರ ಕೃತ್ಯ 4ನೇ ಅಧ್ಯಾಯ 17ನೇ ವಚನ ನೋಡಿ ಏನಂತಿದೆ. ಅಪೊಸ್ತಲರ ಕೃತ್ಯ 4ನೇ ಅಧ್ಯಾಯ 17ನೇ ವಚನ. ಅಪೊಸ್ತಲರ ಕೃತ್ಯ 4:17 ಏನಂತ ಹೇಳ್ತಾ ಇದೆ? ಆದರೆ ಇದು ಜನರಲ್ಲಿ ಇನ್ನೂ ಹಬ್ಬದಂತೆ. 16ನೇ ವಚನ ಓದಿ. ಈ ಮನುಷ್ಯರಿಗೆ ನಾವೇನು ಮಾಡೋಣ? ಪ್ರಸಿದ್ಧವಾದ ಒಂದು ಸೂಚಕ ಕಾರ್ಯವು ಇವರ ಮೂಲಕವಾಗಿ ನಡೆಯಿತೆಂದು ಯೆರೂಸಲೇಮಿನಲ್ಲಿ ವಾಸ ಮಾಡುವ ಎಲ್ಲರಿಗೂ ಗೊತ್ತಾಗಿದೆಯಷ್ಟೇ. ಅದು ಆಗಲಿಲ್ಲವೆನ್ನುವುದಕ್ಕಾಗದು. ಆದರೆ ಇದು ಜನರಲ್ಲಿ ಇನ್ನೂ ಹಬ್ಬದಂತೆ ಮುಂದೆ ಆ ಹೆಸರನ್ನು ಎತ್ತಿ ಯಾರ ಸಂಗಡಲೂ ಮಾತಾಡಬಾರದೆಂದು ಅವರನ್ನು ಬೆದರಿಸೋಣ ಎಂಬುದಾಗಿ ಒಬ್ಬರ ಕೂಡೊಬ್ಬರು ಆಲೋಚನೆ ಮಾಡಿಕೊಂಡು ಅವರನ್ನು ಕರೆಯಿಸಿ ಆ ಯೇಸುವಿನ ಹೆಸರನ್ನು ಎತ್ತಿ ಹೇಗೂ ಮಾತಾಡಬಾರದೆಂದು ಉಪದೇಶ ಮಾಡಲು ಬಾರದೆಂದು ಅವರಿಗೆ ಖಂಡಿತವಾಗಿ ಅಪ್ಪಣೆ ಕೊಟ್ಟರು. ಅದಕ್ಕೆ ಪೇತ್ರ ಯೋಹಾನರು ಅವರಿಗೆ ದೇವರ ಮಾತನ್ನು ಕೇಳುವುದಕ್ಕಿಂತಲೂ ನಿಮ್ಮ ಮಾತನ್ನು ಕೇಳುವುದು ದೇವರ ಮುಂದೆ ನ್ಯಾಯವೋ ಏನು? ಎಷ್ಟು ಜನ ಇಲ್ಲ ಇದ್ದೀರಾ? ದೇವರ ಮಾತನ್ನು ಕೇಳುವುದಕ್ಕಿಂತಲೂ ನಿಮ್ಮ ಮಾತನ್ನು ಕೇಳುವುದು ದೇವರ ಮುಂದೆ ನ್ಯಾಯವೋ ಏನೋ? ಯಾರು ಯೋಚನೆ ಮಾಡ್ರಿ. ಪೇತ್ರ ಯೋಹಾನರು ಯಾರ ಶಬ್ದ ಕೇಳ್ಯಾರ? ನಾ ಇವತ್ತು ಕೇಳಕ್ಕೆ ಇಷ್ಟಪಡ್ತೇನೆ. ನೀ ಒಂದ್ ವೇಳೆ ದೇವ್ರ ಶಬ್ದಗಿನ ಕೇಳ್ದಿಯಲ್ಲ, ಈ ಲೋಕದ ಯಾವುದೇ ಅಧಿಕಾರಿ ದಬ್ಬಾಳಿಕೆ ಮಾಡಿದ್ರು ಅದ್ರ ಮಾತು ನೀನು ಕೇಳಕ್ ಆಗಲ್ಲ. ಹಲೋ, ಯೋಚನೆ ಮಾಡಿ. ದೇವರು ನಮ್ಗೆ ಕೊಟ್ಟಂತ ಕಿವಿಗಳು ದೇವರ ಸ್ವರ ಕೇಳುವುದಕ್ಕಾಗಿಯ, ಮನುಷ್ಯರ ಆಲೋಚನೆಗಳನ್ನು ಕೇಳುವುದಕ್ಕಾಗಿಯ? ದೇವರು ಮನುಷ್ಯರಿಗೆ ಕಿವಿ ಕೊಟ್ಟದ್ದು ದೇವರ ಸ್ವರ ಕೇಳುವುದಕ್ಕಾಗಿಯ, ಮನುಷ್ಯನ ಸ್ವರ ಕೇಳುವುದಕ್ಕಾಗಿಯ? ಯಾರ ಸ್ವರ? ದೇವರ ಸ್ವರ. ಸರಿ, ಹಲೋ, ಆದಾಮ ದೇವರ ಸ್ವರ ಕೇಳಿದ, ಆದ್ರ ಹವಳ ಯಾರ ಸ್ವರ ಕೇಳಿದ್ರು? ಕೇಳಿಸಿಲ್ಲ. ಇವತ್ತು ನಾನು ನಿಮಗೆ ಕೇಳಕ್ಕೆ ಇಷ್ಟಪಡ್ತೆ, ನೀವು ಯಾರ ಸ್ವರ ಕೇಳಲಿಕ್ಕೆ ಇಷ್ಟಪಡ್ತೀರಾ? ನೀವು ಯಾರನ್ನ ಭಯಪಟ್ಟು ಜೀವಿಸ್ತಾ ಇದ್ದೀರಾ? ನಿಮ್ಮ ಕಿವಿಗಳು ಯಾವುದಕ್ಕಾಗಿ ಸಿದ್ಧವಾಗಿವೆ? ಒಂದು ವಿಷಯ ಗಮನಿಸಬೇಕು. ಯೆಶಾಯನ ಪ್ರವಾದನೆ ಗ್ರಂಥ 6ನೇ ಅಧ್ಯಾಯದಲ್ಲಿ ಬಂದಾಗ ಅಲ್ಲಿ ಒಂದು ವಿಷಯ ಇರ್ತದೆ. ಯೆಶಾಯನ ಪ್ರವಾದನೆ ಗ್ರಂಥ 6ನೇ ಅಧ್ಯಾಯ, ಯೆಶಾಯ 8ನೇ ಅಧ್ಯಾಯ, ಅಲ್ಲೋ, 9ನೇ ವಚನ ನೋಡುವಾಗ 6:9. ಅದಕ್ಕೆ ಆತನು ನೀನು ಈ ಜನರ ಬಳಿಗೆ ಹೋಗಿ ನೀವು ಕಿವಿಯಾರೆ
ಕೇಳಿದರೂ ತಿಳಿಯಬಾರದು, ಕಣ್ಣಾರೆ ಕಂಡರೂ ಗ್ರಹಿಸಬಾರದು ಎಂದು ತಿಳಿದು ಕಣ್ಣಿನಿಂದ ಕಂಡು ಕಿವಿಯಿಂದ ಕೇಳಿ ಹೃದಯದಿಂದ ಗ್ರಹಿಸಿ ನನ್ನ ಕಡೆಗೆ ತಿರುಗಿಕೊಂಡು ನನ್ನಿಂದ ಸ್ವಸ್ಥತೆಯನ್ನು ಹೊಂದದ ಹಾಗೆ ಈ ಜನರ ಹೃದಯಕ್ಕೆ ಕೊಬ್ಬೇರಿಸಿ ಕಿವಿಯನ್ನು ಮಂದ ಮಾಡಿ ಕಣ್ಣಿಗೆ ಅಂಟುಬಡಿ ಎಂದು ನನಗೆ ಹೇಳಿದನು. ಇವತ್ತು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ದೇವರು ಕಿವಿ ಕೊಟ್ಟದ್ದು, ದೇವರು ಕಣ್ಣು ಕೊಟ್ಟದ್ದು, ದೇವರು ಬಾಯಿ ಕೊಟ್ಟದ್ದು, ಈ ಶರೀರದ ಒಂದೊಂದು ಅಂಗ ಕೊಟ್ಟದ್ದು ದೇವರ ಸಂಕಲ್ಪ ಪರಿಪೂರ್ಣ ಮಾಡುವುದಕ್ಕಾಗಿ. ಅದನ್ನು ನಾವು ದೇವರ ಸಂಕಲ್ಪ ಪರಿಪೂರ್ಣ ಮಾಡದೆ ದೇವರ ಸಂಕಲ್ಪಕ್ಕಾಗಿ ಕೊಟ್ಟದ್ದನ್ನ ಲೋಕದ ಜೀವಿತಕ್ಕಾಗಿ ಉಪಯೋಗ ಮಾಡ್ತಾ ಇದ್ದೇವಲ್ಲ. ಎಷ್ಟು ಮಂದಿ ಹೇಳ್ತೀರಾ, ದೇವ್ರೆ ನಾನು ಕಿವಿ ಕೊಟ್ಟಿದ್ದಪ್ಪ, ನಾನು ಲೋಕದ ಮಾತಿಗೆ ತಲೆಗೂಡಲ್ಲ, ಲೋಕದ ಮಾತಿಗೆ ಕಿವಿಗೂಡಲ್ಲ, ನಿನ್ನ ಸ್ವರ ಕೇಳ್ತೇನೆ. ಹಲೋ, ಯಾರು ಮಾತಾಡ್ತಾ ಇದ್ದಾರೆ? ಶ್ಯಾಮ್ ಪಾಸ್ಟರ್ ಮಾತಾಡ್ತಾ ಇದ್ದಾರೆ. ಹಲೋ, ಯೋಚನೆ ಮಾಡಬೇಡಿ. ಅವ್ರು ಹೆಂಗೆ ಹೇಳಿದ್ರೆ ಇವರು ಹೇಳ್ತಾ ಇದ್ದಾರೆ. ಯೋಚನೆ ಮಾಡಬೇಡಿ. ಅದರಿಂದ ಗೊತ್ತಿರ್ಲಿ ಈ ಸ್ಟೇಜ್ ಮೇಲೆ ನಿಂತು, ಈ ಸನ್ನಿಧಾನದಲ್ಲಿ ನಿಂತು ಮನುಷ್ಯರ ಮಾತು ಆಡುವುದಕ್ಕೆ ಯೋಗ್ಯತೆ ಇಲ್ವೇ ಇಲ್ಲ. ಇಲ್ಲಿ ನಿಂತು ದೇವರ ಸನ್ಮುಖದಲ್ಲಿ ನಿಂತು ದೇವರು ತಿಳಿಸಿದ್ದನ್ನೇ ಪ್ರಕಟಿಸಬೇಕಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಮಂದಿ ಹೇಳ್ತೀರಾ, ನಾನು ಮನುಷ್ಯನ ಸ್ವರ ಕೇಳಲಿಕ್ಕೆ ಇಷ್ಟಪಡಲ್ಲ, ದೇವರ ಸ್ವರ ಕೇಳಲಿಕ್ಕೆ ಇಷ್ಟಪಡ್ತೇನೆ. ಹಲೋ, ಮೊದಲು ವಾಕ್ಯದ ಸ್ವರ ಲಾಲಿಸು, ಮೊದಲು ವಾಕ್ಯದ ರಹಸ್ಯ ಗ್ರಹಿಸು, ಆಮೇಲೆ ದೇವರ ಸ್ವರ ನಿನ್ನ ಹೃದಯ ಮುಟ್ಲಿಕ್ಕೆ ಸಾಧ್ಯ. ದೇವರ ಶಬ್ದ ನಿನ್ನ ಹೃದಯ ಮುಟ್ಲಿಕ್ಕೆ ಸಾಧ್ಯ. ಎಷ್ಟು ಮಂದಿ ಹೇಳ್ತೀರಾ, ಇವತ್ತಿನಿಂದ ನನ್ನ ಕಿವಿ ದೇವರ ಶಬ್ದ ಕೇಳಬೇಕು. ಗಮನಿಸಿ ದೇವರ ಶಬ್ದ ಕಿವಿಗೊಟ್ಟು ಆಲಿಸುವುದಾದರೆ, ಹಲೋ, ಈ ಪಾಸ್ಟರ್ ಜೊತೆ ಬೇಕಾಗಿಲ್ಲ, ಪರಿಶುದ್ಧಾತ್ಮನ ಜೊತೆ ಸಹಾಯಕನಾಗಿದ್ದು ಅವನೇ ಮೊದಲಿಗೆ ಮಾತಾಡ್ತಾನೆ. ಯೋಹಾನ ಬರೆಸುವಾರ್ತೆ 16ನೇ ಅಧ್ಯಾಯ, ಯೋಹಾನ ಬರೆಸುವಾರ್ತೆ 16ನೇ ಅಧ್ಯಾಯ 12 ಓದಿ, 12 16 ತನಕ, 15 ತನಕ. ನಾನು ನಿಮಗೆ ಹೇಳಬೇಕಾದದ್ದು ಇನ್ನೂ ಬಹಳ ಉಂಟು, ಆದರೆ ಸತ್ಯಕ್ಕೆ ಅದನ್ನು ಹೋರಲಾರ್ರಿ. ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯಗಳಲ್ಲಿಯೂ ಸತ್ಯಕ್ಕೆ ಸೇರಿಸುವನು. ಆತನು ತನ್ನಷ್ಟಕ್ಕೆ ತಾನೇ ಮಾತಾಡದೆ ಕೇಳಿದ ಮಾತುಗಳನ್ನೇ ಆಡುವನು ಮತ್ತು ಮುಂದಾಗುವ ಸಂಗತಿಗಳನ್ನು ನಿಮಗೆ ತಿಳಿಸುವನು. ಆತನು ನನ್ನದರೊಳಗೆ ತೆಗೆದುಕೊಂಡು ನಿಮಗೆ ತಿಳಿಸುತ್ತಾ ನನ್ನನ್ನೇ ಮಹಿಮೆ ಪಡಿಸುವನು.
ಆಮೆನ್. ಪರಿಶುದ್ಧಾತ್ಮ ವಾಕ್ಯದ ಮೂಲಕ ನಿನ್ನನ್ನು ಸರಿಪಡಿಸ್ತದೆ. ಆಮೇಲೆ ದೇವರ ಸ್ವರ ನನಗೆ ಕೇಳಿಸ್ತದೆ. ಅರ್ಥ ಆಯ್ತೋ ಬಿಡ್ತೋ ಗೊತ್ತಾಗಿಲ್ಲ. ಪರಿಶುದ್ಧಾತ್ಮ ಇಲ್ಲದೆ ಹಲ್ಲೆಲೂಯಾ, ವಾಕ್ಯದ ಜೊತೆ ಪರಿಶುದ್ಧಾತ್ಮ ಇದ್ದಾನೆ. ಹಲೋ, ವಾಕ್ಯದ ಜೊತೆ ಪರಿಶುದ್ಧಾತ್ಮ ಇದ್ದಾನೆ. ಮನುಷ್ಯ ಮಾತಾಡೋದಿಲ್ಲ, ಪರಿಶುದ್ಧಾತ್ಮ ಮಾತಾಡ್ತಾನ. ಒಂದು ವೇಳೆ ಮನುಷ್ಯ ಮಾತಾಡುವುದಾದ್ರೆ ಅದು ಇಹಲೋಕಕ್ಕೆ ಸಂಬಂಧಪಟ್ಟ ವಿಷಯಗಳ ಕುರಿತು ಮಾತಾಡ್ತಾನೆ. ದೇವರಾತ್ಮ ಮಾತಾಡುವುದಾದ್ರೆ ಅದು ಪರಲೋಕದ ಮಹಿಮೆ ಕುರಿತು ಮಾತಾಡುವ ಶಕ್ತನಾಗಿದ್ದಾನೆ. ಆಮೆನ್, ಆಮೆನ್. ಎಷ್ಟು ಮಂದಿ ಹೇಳ್ತಾ ಇದ್ದೀರಾ? ಪರಿಶುದ್ಧಾತ್ಮ ಬಂದಾಗ ಒಂದು ವಿಷಯ ನನ್ನ ಮುಂದೆ ಬಂತದು. ಏನ್ ಗೊತ್ತಾ? ಅಲ್ಲೋ, ಫಿಲಿಪ್ಪ ಇಸ್ರಾಯೇಲ್ದಾಗಿದ್ದ, ಫಿಲಿಪ್ಪ ಯೆರೂಸಲೇಮ್ದಾಗಿದ್ದ. ಆದರೆ ಅಲ್ಲಿ ಅನೇಕ ಅದ್ಭುತ ಕಾರ್ಯಗಳ ಜೊತೆ ನಡೀತಾ ಇದ್ದು. ಆದರೆ ಫಿಲಿಪ್ಪನ ಜೊತೆ ದೇವರ ಆತ್ಮ ಇರುವುದರಿಂದ, ಯೆರೂಸಲೇಮಿನ ದೇವಾಲಯಕ್ಕೆ ಬಂದು ಹಿಂತಿರುಗಿ ಹೋಗುವ ಒಬ್ಬ ಕಂಚುಕಿ ಅಲೋ, ದೇವಾಲಯಕ್ಕೆ ಹೋಗಿದ್ದಾನೆ, ದೇವರ ಆರಾಧನೆ ಮುಗಿಸಿದ್ದಾನೆ, ಪ್ರಾರ್ಥನೆ ಮಾಡಿದ್ದಾನೆ, ಆಶೀರ್ವಾದ ಹೊಂದಿದ್ದಾನೆ. ಹಿಂತಿರುಗಿ ತನ್ನ ರಥದಲ್ಲಿ ಕೂತು ತನ್ನ ದೇಶಕ್ಕೆ ಹೊರಡ್ತಾ ಇದ್ದಾನೆ. ಬರುವಾಗಲೇ ದೇವರು ಫಿಲಿಪ್ಪನ ಜೊತೆ ಮಾತಾಡ್ತಾನೆ. ಫಿಲಿಪ್ಪ, ಅನ್ನೋ ವ್ಯಕ್ತಿಯನ್ನು ಹೋಗಿ ಅಲ್ಲಿಗೆ. ಇಲ್ಲಿ 1000 ಜನ ಅದ್ಭುತಗಳು ನಡೆದವೆ, 1000 ಜನ ಬಿಡುಗಡೆ ಹೊಂದುತ್ತಾ ಇದ್ದಾರೆ, 1000 ಜನ ಫಿಲಿಪ್ಪನನ್ನು ಹೊಗಳ್ತಾ ಇದ್ದಾರೆ, ದೇವರ ಮಹಿಮೆ ನೋಡ್ತಾ ಇದ್ದಾರೆ. ಆದರೆ ಪರಿಶುದ್ಧಾತ್ಮ ಫಿಲಿಪ್ಪನಿಗೆ ಹೇಳ್ತಾನೆ, ಫಿಲಿಪ್ಪ, ಅಲ್ಲಿ ಹೋಗು, ಎಲ್ಲಿ ಹೋಗು, ಅಲ್ಲಿ ಹಾದಿಗೆ ಹೋಗು. ಅವನ ಐಗುಪ್ತಕ್ಕೆ ನಡೆದನ, ಅಲ್ಲಿ ಹೋಗು, ಒಬ್ಬ ಮನುಷ್ಯ ಹೋಗ್ತಾ ಇದ್ದಾನ, ಅವನ್ ಬೆನ್ನತ್ತು ಅಂತ ಹೇಳಿ. ಯಾವಾಗ ಫಿಲಿಪ್ಪ ಇಲ್ಲಿ ಬಿಟ್ಟ, ಎಲ್ಲರಿಗೂ ಬಿಟ್ಟ, ಊರ್ ಬಿಟ್ಟ, ಅಲ್ಲಿ ಸಮೃದ್ಧಿ ಪ್ರಾರ್ಥನೆ ಎಲ್ಲ ಬಿಟ್ಟ, ದೇವ್ರ ಪರಿಶುದ್ಧಾತ್ಮ ಹೇಳಿದ ಪ್ರಕಾರ ಓಡ್ತಾ ಇದ್ದಾನೆ. ಓಡಿ ಕಂಚುಕಿಯನ್ನು ಹಿಡಿತಾ ಇದ್ದಾನೆ. ಕಂಚುಕಿಯನ್ನು ಮಾಡಿದ್ದೇನಂತ ನೋಡುವಾಗ ಕಂಚುಕಿ ದೇವಾಲಯಕ್ಕೆ ಹೋಗಿ ವಾಕ್ಯ ಕೇಳಿ ಬರ್ತಾ ಇದ್ದಾನೆ. ಪ್ರಾರ್ಥನೆ ಮಾಡಿ ಬರ್ತಾ ಇದ್ದಾನೆ, ಆರಾಧನೆ ಮಾಡಿ ಬರ್ತಾ ಇದ್ದಾನೆ. ಅದ್ರ ರಥದಲ್ಲಿ ಕೂತು ಯೆಶಾಯನ ಪ್ರವಾದನೆ ಗ್ರಂಥ ಓದ್ತಾ ಇದ್ದಾನೆ. ಯೆಶಾಯನ ಪ್ರವಾದನೆ ಗ್ರಂಥ ಓದ್ತಾ ಇದ್ದಾನೆ. ಆ ಕಡೆ ಆರಾಧನೆ ಇದೆ, ಅಲ್ಲಿ ಆರಾಧನೆ ಹೋಗಿದ್ದಾನೆ, ಆರಾಧನೆ ಮಾಡಿದಾನೆ. ಅಷ್ಟಕ್ಕೂ ಬಿಡದೆ ರಥದಲ್ಲಿ ಕೂತು ಸತ್ಯವೇದ ಓದ್ತಾ ಇದ್ದಾನೆ. ಆದ್ರೆ ಅರ್ಥ ಆಗ್ತಾ ಇಲ್ಲ. ಪರಿಶುದ್ಧಾತ್ಮ ಫಿಲಿಪ್ಪನ ಜೊತೆ ಬಂದು ಹೇಳ್ತದ, ನೀವು ಓದೋದು ನಿನಗೆ ಅರ್ಥ ಆಗ್ಲತ್ತದ? ಇಲ್ಲ ಸ್ವಾಮಿ, ನಾವು ಓದೋದು ನನಗೆ ಅರ್ಥ ಆಗಲ್ಲ. ಸರಿ, ನಾನು ನಿನಗೆ ತಿಳಿಸ್ತೇಕ. ಫಿಲಿಪ್ ರಥದ ಕೂತು ಯೆಶಾಯನ ಪ್ರವಾದನೆ ಗ್ರಂಥದಲ್ಲಿ ಬರೆದದ್ದನ್ನ ವಿವರಿಸ್ತಾ ಹೊಂಟ. ಯಾವಾಗ ವಿವರಿಸ್ತಾ ಬರ್ತಾ ಇದ್ದಾನೋ ಆವಾಗ ಪರಿಶುದ್ಧಾತ್ಮ ಅವನ ಜ್ಞಾನ ತೆರೆದನು, ಅವನ ಕಿವಿಗಳನ್ನು ತೆರೆದನು, ಅವನ ಹೃದಯ ತೆರೆದನು. ಆವಾಗ ಫಿಲಿಪ್ ಕಂಚು ಕೇಳ್ತಾನ, ಸ್ವಾಮಿ ಅದು ಮರುಭೂಮಿ. ಯಾವ ಭೂಮಿ ಅದು? ಮರುಭೂಮಿ, ಅಲ್ಲಿ ನೀರಿಲ್ಲ. ಆದರೆ ಯಾವಾಗ ಈ ಕಂಚುಕಿ ವಾಕ್ಯದಿಂದ ಪರಿಶುದ್ಧಾತ್ಮದಿಂದ ತುಂಬಿಸಲ್ಪಟ್ಟು ಸಿದ್ಧನಾದನು, ಆವಾಗ ಅವನ ಕಣ್ಣೆದುರು ನೀರು ಕಾಣ್ತಾ ಇವೆ. ಮಾತಾಡುವ ದೇವರು
ಕಂಚುಕಿ ಹೇಳಿದ್ನ ಫಿಲಿಪ್ಪ ನೀ ಬಂದು ನನಗೆ ಹೇಳಂತ? ಇಲ್ಲ. ಕಂಚುಕಿ ಏನ್ ನೋಡ್ತಾ ಇದ್ದ? ವೇದ ನೋಡ್ತಾ ಇದ್ದ, ಶಾಸ್ತ್ರ ಓದ್ತಾ ಇದ್ದ, ಯೆಶಾಯನ ಪ್ರವಾದನ ಗ್ರಂಥ ಓದ್ತಾ ಇದ್ದ. ಅದ್ರ ಅರ್ಥ ಆಗ್ತಾ ಇರಲಿಲ್ಲ. ಅರ್ಥ ತಿಳಿಸುವುದಕ್ಕಾಗಿ ಪರಿಶುದ್ಧಾತ್ಮ ಮುಂದೆ ಬಂದ. ಅದಕ್ಕೆ ನಾ ಇವತ್ತು 2 ವಿಷಯ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯಾವುದು? ಮೊದಲನೇದಾಗಿ ದೇವರ ಸ್ವರ ಕೇಳಬೇಕಾದ್ರೆ ಪರಿಶುದ್ಧಾತ್ಮನ ಮೂಲಕ. ಅಲ್ಲೋ, ಇದು ಯಾರು ಕಣ್ಣಿಟ್ಟು ಓದಲ ಸ್ಟಾರ್ಟ್ ಮಾಡ್ತಿರಲ್ಲ, ಅಲ್ಲಿ ಪರಿಶುದ್ಧಾತ್ಮ ನಿಮ್ಮನ್ನು ಹುಡುಕ್ತಾ ಇರ್ತಾನೆ. ನಿಮ್ ಜೊತೆ ಮಾತಾಡ್ಲಿಕ್ಕೆ ಪರಿಶುದ್ಧಾತ್ಮ ಹುಡುಕ್ತಾ ಇರ್ತಾನೆ. ಯಾರು ಕಣ್ಣಿಟ್ಟಿದೆ ಅರ್ಥ ಆಗದಿದ್ರು ಪರವಾಗಿಲ್ಲ. ಓ, ನಿನಗೆ ತಿಳಿದೋ ಗೊತ್ತಿಲ್ಲ, ತಿಳಿದೋ ಗೊತ್ತಿಲ್ಲ, ನಿನ್ನ ಕಣ್ಣಿಟ್ಟು ಆಸಕ್ತಿಯಿಂದ ಓದಲು ಪ್ರಾರಂಭ ಮಾಡು. ನಿನ್ನ ಆಸಕ್ತಿ ನೋಡಿ, ನಿನ್ನ ನಂಬಿಕೆ ನೋಡಿ, ನಿನ್ನಲ್ಲಿರುವ ದಾಹ ನೋಡಿ, ಪರಿಶುದ್ಧಾತ್ಮನೇನು ಹುಡ್ಕೊಂಡು ಬರ್ತಾನೆ. ಇವತ್ತು ನಾನು ಹೇಳಕ್ಕೆ ಇಷ್ಟಪಡ್ತೇನೆ, ಕಂಚುಕಿ ರಥದಾಗಿದ್ದ, ಅದ್ರ ಫಿಲಿಪ್ಪ ಯೆರೂಸಲೇಮ್ದಾಗಿದ್ದ. ಇವ ಮಾಡಿದ್ ನೋಡಿ, ಅಲ್ಲಿಂದ ಪರಿಶುದ್ಧಾತ್ಮ ಓಡಿ ಒಬ್ಬನಿಗೋಸ್ಕರ, ಒಬ್ಬನಿಗೋಸ್ಕರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಮೇಲೆ ದೇವರ ಸ್ವರ, ಆಮೇಲೆ ದೇವರ ಬಲ, ಆಮೇಲೆ ದೇವರ ಸಾಮರ್ಥ್ಯ ನಿನ್ನ ಜೀವಿತ ಕಾಣುವ ಶಕ್ತಿ ಉಳ್ಳದಾಗಿದೆ. ಕಿವಿಗಳನ್ನು ಸಿದ್ಧಪಡಿಸಿಕೊಳ್ಳಿ, ಕಿವಿಗಳು ತೆರೆಯಲ್ಪಡವೆ. ಕಿವಿ ಉಳ್ಳವನು ಕೇಳಲಿ, ಕಿವಿ ಉಳ್ಳವನು ಕೇಳಲಿ. ಸಹೋದರನೇ, ನಿನ್ನ ಕಿವಿ ಇದೆಯಾ? ನೀನು ದೇವರ ಸ್ವರ ಕೇಳುವುದಕ್ಕೆ ಕಾತುರತೆಯಿಂದ ಎದುರು ನೋಡು. ಆಮೆನ್, 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 ಆಮೆನ್. ದೇವರು ಅಬ್ರಹಾಮನನ್ನು ಕರೆದ, ಅಬ್ರಹಾಮನ ಸ್ವರ, ದೇವರ ಸ್ವರ ಅಬ್ರಹಾಮನು ಕೇಳಿದ. ದೇವರು ನೋಹನ ಕರೆದ, ನೋಹನ ದೇವರ ಸ್ವರ ಕೇಳಿದ. ದೇವರು ದಾವೀದನನ್ನು ಕರೆದ, ದೇವರ ಸ್ವರ ದಾವೀದ ಕೇಳಿದ. ದೇವರು ಮೋಶೆಯನ್ನು ಕರೆದ, ದೇವರು ಮೋಶನ ಸ್ವರ ಕೇಳಿದ, ದೇವರ ಸ್ವರ ಮೋಶೆ ಕೇಳಿದ. ದೇವರು ಸೌಲನನ್ನು ಕರೆದ, ಸೌಲನು ದೇವರ ಸ್ವರ ಕೇಳಿದ. ದೇವರ ಸ್ವರ ಅಷ್ಟೇ ಅಲ್ಲ, ಕಣ್ಣಿಂದ ಆತನ ಮಹಿಮೆ ನೋಡಿದ. ಎಷ್ಟು ಮಂದಿ ಎಲ್ಲೇ ಇದ್ದೀರ? ನಾನಿವತ್ತು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಕೇಳುವಂತ ಕಿವಿ ನಿಮಗಿದೆಯಾ? ಲೋಕದ ಮಾತಿಗೆ ಬಹಳ ಜಲ್ದಿ ಕಿವಿ ಮುಂದಕ್ಕೆ ಹೋಗ್ತದೆ. ಲೋಕದ ಮಾತು ರಾತ್ರಿ ಎಲ್ಲ ಕೂತು ಮಾತಾಡೋ ನಿದ್ರೆ ಬರಲ್ಲ. ಲೋಕದ ಮಾತು ಬೆಳಗ್ಗೆ ಸಾಯಂಕಾಲ ತನಕ ಮಾತಾಡು, ಬೇಸರ ಆಗಲ್ಲ. ಆದ್ರೆ ದೇವ್ರ ಮಾತು ಅಂದಿದ ತಕ್ಷಣ 5 ನಿಮಿಷ ಅಂದ್ರೆ 10 ನಿಮಿಷ ಆಯ್ತು ಸಾಕು, ಸ್ವಲ್ಪ ಕೆಲಸಕ್ಕೆ ಹೋಗಲು. ಇವತ್ತು ನಾನು ನಿಮಗೆ ಕೇಳಕ್ಕೆ ಇಷ್ಟಪಡ್ತೇನೆ, ನಿನ್ನ ಕಿವಿ ದೇವರ ಸ್ವರ ಕೇಳ್ಬೇಕಾ, ಮನುಷ್ಯರ ಸ್ವರ ಕೇಳ್ಬೇಕಾ? ಎಷ್ಟು ಮಂದಿ ಹೇಳ್ತೀರ ನನ್ನ ಕಿವಿ ದೇವರ ಸ್ವರ ಕೇಳ್ಬೇಕು? ದೇವರ ಸ್ವರ ಕೇಳುವುದಕ್ಕೆ ನಿಮ್ಮ ಕಿವಿಗಳು ಕಾತುರತೆಯಿಂದ ಕಾದಿರಲಿ. ದೇವರನ್ನು ನೋಡುವುದಕ್ಕೆ ನಿನ್ನ ಕಣ್ಣುಗಳು ಕಾತುರತೆಯಿಂದ ಕಾದಿರಲಿ. ಪ್ರವಾದಿಯಾದ ಯೆಶಾಯನಿಗೆ ಅದೇ ಹೇಳ್ತಾನ. ಪ್ರವಾದಿಯಾದ ಯೆಶಾಯ ಹೇಳ್ತಾನೆ, ಸ್ವಾಮಿ, ಈ ಪಾಪಿ ತೊದಲು ತುಟಿಯವನು, ಹೊಲಸು ತುಟಿಯವನು, ಹೊಲಸು ತುಟಿಯವರ ಮಧ್ಯದಲ್ಲಿ ಇರುವವನು ಪರಿಶುದ್ಧನಾದ ದೇವಾದಿ ದೇವನನ್ನು ಕಂಡವಲ್ಲ. ಇವತ್ತು ನಾನು ಹೇಳಕ್ಕೆ ಇಷ್ಟಪಡ್ತೇನೆ, ಎಷ್ಟು ಜನ ದೇವರ ಪರಿಶುದ್ಧ ಮಹಿಮೆ ಕಾಣ್ಬೇಕಂತ ಇಷ್ಟಪಡ್ತೀರಾ? ಕಾತುರತೆಯಿಂದ ಪರಿಶುದ್ಧಾತ್ಮ ಮುಂದೆ ಬರ್ತಾ ಇದ್ದಾನೆ, ಅದರ ಹಿಂದೆ ದೇವರ ಶಬ್ದ ಬರ್ತಾ ಇದೆ. ಪರಿಶುದ್ಧಾತ್ಮನ ನಡೆಸೋಕೆ ಮುಂದೆ ಬರ್ತಾ ಇದೆ, ಅದರಿಂದ ದೇವರ ಸಾಮರ್ಥ್ಯ ಹಿಂದೆ ಬರ್ತಾ ಇದೆ. ಪರಿಶುದ್ಧಾತ್ಮನ ಕಾರ್ಯ ಮುಂದೆ ಬರ್ತಾ ಇದೆ, ಅದರಿಂದ ದೇವರ ಒಂದು ಪ್ರಭಾವ ಅವನ ಬೆನ್ನಟ್ಟಿ ಬರ್ತಾ ಇದೆ. ಪರಿಶುದ್ಧಾತ್ಮ ಇಲ್ಲದೆ ನೀವೇನು ಕಾಣುವುದೇ ಇಲ್ಲ. ವಾಕ್ಯ ಇಲ್ಲದೆ ಸತ್ಯ ನೀವು ಪಡೆಯುವುದೇ ಇಲ್ಲ, ಸತ್ಯ ಅರಿಯುವುದೇ ಇಲ್ಲ. ಎಷ್ಟು ಜನ ಸಿದ್ಧರಾಗಿದ್ದಾರೆ ಇವತ್ತು? ದೇವರೇ, ನಿನ್ನ ಸ್ವರ ನಾನು ಕೇಳಬೇಕು. ದೇವರೇ, ಈ ನನ್ನ ಕಣ್ಣುಗಳನ್ನು ನೋಡ್ಬೇಕು. ದೇವರೇ, ಈ ನನ್ನ ಕಿವಿಗಳು ನಿನ್ನ ಸ್ವರ ಕೇಳಬೇಕು. ಈ ನನ್ನ ಕಣ್ಣುಗಳನ್ನು ನೋಡ್ಬೇಕು. ಆವಾಗಲೇ ನನ್ನ ಹೃದಯಕ್ಕೆ ಆನಂದ, ಆವಾಗಲೇ ನನ್ನ ಜೀವಿತಕ್ಕೆ ಆನಂದ. ಇದ್ದೀರಾ? ಇಲ್ಲೇ ಇದ್ದೀರಾ? ಇಲ್ಲೇ ಇದ್ದೀರಾ?
ಸ್ವಲ್ಪ ಎದ್ದು ನಿಂತ್ಕೊಳ್ತೀರಾ? ದೇವರೇ ನಿನ್ನ ಸ್ವರನ ಕೇಳಬೇಕು ನಂತರ. ದೇವರೇ ನಿನ್ನ ಸ್ವರ ನಾನು ಕೇಳಬೇಕಪ್ಪ. ದೇವರೇ ನಿನ್ನ ಸ್ವರ, ನಿನ್ನ ಸಾಮರ್ಥ್ಯನ ನೋಡ್ಬೇಕು, ನಿನ್ನ ಮಹಿಮೆನ ನೋಡ್ಬೇಕು, ನಿನ್ನ ಪ್ರಭಾವನ ನೋಡ್ಬೇಕು, ನಿನ್ನ ಬೆಳಕಿನ ನೋಡ್ಬೇಕು, ಅದ್ಭುತದ ಆಶೀರ್ವಾದನ ಕಾಣಬೇಕು. ನಂಬಿಕೆ ಉಳ್ಳವರು ಕಣ್ಣುಗಳನ್ನು ಮುಚ್ಚಿಕೊಂಡು ಒಂದು ಸಾರಿ, ನಂಬಿಕೆ ಉಳ್ಳವರು ಕಣ್ಣುಗಳನ್ನು ಮುಚ್ಚಿಕೊಂಡು ಒಂದು ಸಾರಿ ಅರಿಕೆ ಮಾಡಿ. ನಂಬಿಕೆ ಉಳ್ಳವರು ಕಣ್ಣುಗಳನ್ನು ಮುಚ್ಚಿಕೊಂಡು ಒಂದು ಸಾರಿ ಅರಿಕೆ ಮಾಡಿ. ಎಲ್ಲರ ಕಣ್ಣು ಯೇಸುವಿನ ನಾಮದಲ್ಲಿ ತಲೆ ತಗ್ಗಲಿ, ತಲೆ ತಗ್ಗಲಿ, ತಲೆ ತಗ್ಗಲಿ. ಸ್ವಲ್ಪ 1 ನಿಮಿಷ 2 ನಿಮಿಷ ದೇವರ ಸನ್ನಿಧಾನದಲ್ಲಿ ನಿಮ್ಮ ತಲೆಗಳು ತಗ್ಗಲಿ. ದೇವರ ಸನ್ನಿಧಾನದಲ್ಲಿ ನಿಮ್ಮ ಹೃದಯಗಳು ಕರ್ತನ ಕಡೆಗೆ ತಿರುಗಲಿ. ದೇವರ ಸನ್ನಿಧಾನದಲ್ಲಿ ನಿಮ್ಮ ಜೀವಿತ ಹೊಸದಾಗಲಿ. Praise God. Hallelujah, hallelujah, hallelujah. Glory, 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 glory. ವಂದನೆ ಯೇಸುವಿಗೆ, ವಂದನೆ, 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 ವಂದನೆ. ಅತಿಶಯನಾದ ದೇವರೇ, ಜೀವ ಸ್ವರೂಪನ ದೇವರೇ, ಮಹಿಮೆ ಅರಸನೆ, ನಿನಗೆ ವಂದನೆಪ್ಪ, ನಿನಗೆ ವಂದನೆ, ನಿನಗೆ ವಂದನೆ, ನಿನಗೆ ವಂದನೆ. ಬಾಯ್ತರದ ಅರಿಕೆ ಮಾಡು, ಬಾಯ್ತರದ ಅರಿಕೆ ಮಾಡು. ನಿನ್ನ ಕಿವಿ ಕರ್ತನಿಗೆ ಸಿದ್ಧವಾಗಿರಲಿ, ನಿನ್ನ ಕಣ್ಣುಗಳು ಕರ್ತನಿಗೆ ನೋಡುವುದಕ್ಕೆ ಸಿದ್ಧವಾಗಿರಲಿ, ಕೇಳುವುದಕ್ಕೆ ಸಿದ್ಧವಾಗಿರಲಿ, ಕೇಳುವುದಕ್ಕೆ ಸಿದ್ಧವಾಗಿರಲಿ, ಕೇಳುವುದಕ್ಕೆ ಸಿದ್ಧವಾಗಿರಲಿ, ಕೇಳುವುದಕ್ಕೆ ಸಿದ್ಧವಾಗಿರಲಿ. Jesus, ಶೂನ್ಯವಾಗಿದ್ದ ನನ್ನ ನೂರಕ್ಕೆ 100ರಷ್ಟು ಮಾಡಿ ಯೋಗ್ಯನೆಂದು ನನ್ನ ಕರೆದದ್ದು ನಿನ್ನ ಕೃಪೆ ಅಲ್ಲವೇ? ಶೂನ್ಯವಾಗಿದ್ದ ನನ್ನ ನೂರಕ್ಕೆ 100ರಷ್ಟು ಮಾಡಿ ಯೋಗ್ಯನೆಂದು ನನ್ನ ಕರೆದದ್ದು ನಿನ್ನ ಕೃಪೆಯಲ್ಲವೇ? ಗಣನಿಗೆ ಬಾರದಂತ ನನ್ನ
ಇದುವರೆಗೂ ಕರ್ತನೆ ಅಪ್ಪ ನೀವು ನಮ್ಮೊಟ್ಟಿಗೆ ಮಾತಾಡಿದ್ದೀರಿ ಕರ್ತನೆ. ಅಪ್ಪ ನೀವು ನಮ್ಮ ಸ್ವರವನ್ನು ಕೇಳುವ ದೇವರಾಗಿದ್ದೀರಿ ಕರ್ತನೆ. ನಮ್ಮ ಕೊರತೆಗಳೆಲ್ಲವೂ ನೀಗಿಸುವ ದೇವರಾಗಿರುವುದಕ್ಕಾಗಿ ಸ್ತೋತ್ರಪ್ಪ. ಕರ್ತನೆ ದಾವೀದನು ಕರ್ತನೆ ಕುರಿ ಕಾಯುವಾಗಲೂ ಕರ್ತನೆ ಆತ ನಿನ್ನನ್ನೇ ಆರಾಧಿಸುವಾಗ, ನಿನ್ನ ಸ್ವರ ಕೇಳುವಾಗ ದೇವರೇ ನಿನ್ನ ದಯೆ ಇರುವುದರ ನಿಮಿತ್ತ ಆತನು ಇಸ್ರಾಯೇಲರಿಗೆ ರಾಜನಾದನು ಕರ್ತನೆ. ನಿನಗೆ ಸ್ತೋತ್ರ ಕರ್ತನೆ. ನಿನ್ನ ದಯ ಪ್ರತಿಯೊಬ್ಬರ ಮೇಲೆ ಸುರಿಯಲ್ಪಡಲೆಂದು ಪ್ರಾರ್ಥಿಸುತ್ತೇವೆ. ಶುಭವು ಕೃಪೆಯು ಇವರನ್ನು ಹಿಂಬಾಲಿಸಬೇಕೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಕರ್ತನೆ. ಆಮೆನ್. ಗಟ್ಟಿಯಾಗಿ ಹೇಳೋಣ, ಹಲ್ಲೆಲೂಯಾ.